ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಹೊನವಾಡ ಗ್ರಾಮದಲ್ಲಿ 1500 ಏಕರ್ ರೈತರ ಜಮೀನನ್ನು ವಕ್ಫ್ ಬೋರ್ಡ್ಗೆ ಈಗಾಗಲೇ ಅಧಿಕಾರಿಗಳು ವರ್ಗಾಯಿಸಿದ್ದಾರೆ ಎಂದು ಸುಳ್ಳು ಮಾಹಿತಿ ಈಗಾಗಲೇ ಹೊರಡ್ತಾ ಇದೆ. ಈ ಒಂದು ವಿಚಾರದಲ್ಲಿ ನಾನು ಸ್ಪಷ್ಟೀಕರಣ ನೀಡೋದು ಏನಂದ್ರೆ, ಹೊನವಾಡ ವಿಲೇಜಲ್ಲಿ ಮೊದಲನೇದಾಗಿ ನಾವು ಯಾರಿಗೂ ರೈತರಿಗೆ ಅಥವಾ ಬೇರೆ ಮಾಲೀಕರಿಗೆ ನಾವು ನೋಟಿಸ್ ಇಲ್ಲಿ ತನಕ ನೀಡಿರುವುದಿಲ್ಲ. ಎರಡನೇದು, ನಾವು ಕಳೆದ ಒಂದು ತಿಂಗಳಲ್ಲಿ ಯಾವುದೋ ಒಂದು ಆಸ್ತಿಯನ್ನು ನಾವು ಇಂದೀಕರಣ ಮಾಡಿ ವಕ್ಫ್ಗೆ ನೀಡಿರುವುದಿಲ್ಲ. ಮೂರನೇದಾಗಿ, ಹೊನವಾಡ ಹಳ್ಳಿಯಲ್ಲಿ 1500 ಏಕರ್ ವಕ್ಫ್ ಆಸ್ತಿ ಇರುವುದಿಲ್ಲ. ಗೆಸೆಟ್ ನೋಟಿಫಿಕೇಶನ್ ಪ್ರಕಾರ 10ರಿಂದ 15 ಏಕರ್ ಅಷ್ಟೇ ವಕ್ಫ್ ಆಸ್ತಿ ಅಲ್ಲಿ ಇರುವುದಾಗಿ ನಮಗೆ ಕಂಡು ಬರುತ್ತದೆ. ಅದು ಕೂಡ ಎಲ್ಲ ಮಸ್ಜಿದ್, ಈದ್ಗಾ ಮೈದಾನ ಹಾಗೂ ಕಬ್ರಸ್ತಾನ್ ಇರುತ್ತದೆ. ಎಲ್ಲ 600 ಸ್ಕ್ವೇರ್ ಫೀಟ್, 1000 ಸ್ಕ್ವೇರ್ ಫೀಟ್, 5 ಗುಂಟ, 10 ಗುಂಟ, 1 ಏಕರ್, ಈ ಥರ ಸಣ್ಣ ಪಟ್ಟ ಪ್ರಮಾಣದಲ್ಲಿಯೇ ಇರುತ್ತದೆ. ಆದ್ದರಿಂದ ಹೊನವಾಡ ಹಳ್ಳಿಯ ರೈತರು ಇದ್ರ ಬಗ್ಗೆ ಯಾವುದು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ತಮಗೆ ನೋಟಿಸ್ ಬಂದರೂ ಕೂಡ ಕೂಡಲೇ ತಮ್ಮ ದಾಖಲಾತಿಗಳನ್ನು ಕೊಟ್ಟರೆ ಇದ್ರ ಬಗ್ಗೆ ನಾವು ವಿಚಾರಣೆ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರನೇ ಯಾವುದು ಕ್ರಮ ಕೈಗೊಳ್ತೀವಿ. ಆದ್ದರಿಂದ ಇದ್ರ ಬಗ್ಗೆ ಒಂದು ಅಸಮಾಧಾನನೋ ಒಂದು ಗಾಬರಿ ಆಗುವುದು ಅವಶ್ಯಕತೆ ಇಲ್ಲ ಎಂದು ಈ ಸಂದರ್ಭದಲ್ಲಿ ನಾನು ಹೇಳಿಕೊಳ್ಳಕ್ಕೆ ಇಷ್ಟಪಡ್ತೀನಿ.